ವಿಷ್ಣು ಇಸ್ ಫುಲ್ ಆಫ್ ಸೆನ್ಸ್ ಆಫ್ ಹ್ಯೂಮರ್. ಯಾವತ್ತು ವಿಷ್ಣು ಸೀರಿಯಸ್ ಆಗಿ ನೊಂದ್ಕೊಂಡು, ವಿಷ್ಣು ಅಂತೂ ಯಾವತ್ತು ಗಲಾಟೆ ಮಾಡೋದೇ ನಗೋದೇ, ಯಾರ ಸುದ್ದಿನೂ ಮಾತಾಡೋದಿಲ್ಲ, ಸುಮ್ಮನೆ ಮಾತಾಡ್ತಾರೆ, ಏನೋ ಗಲಾಟೆ ಮಾಡ್ಕೋತಾ ಇರ್ತಾರೆ. ಒಂದ್ಸತಿ ಅವಳ ಹೆಜ್ಜೆ ಪಿಕ್ಚರಲ್ಲಿ ಅವ್ರು ಮಿಸ್ಟರ್ ಅಂಬರೀಷ್ ಇದ್ರು, ಮಿಸ್ಟರ್ ವಿಷ್ಣು ಇದ್ರು, ನಾನು 3 ಜನ ಸಿಂಗ್ ಮಾಡ್ತಿದ್ದಾಗ ಸುಮ್ಮನೆ ನಗಿಸ್ತಾ ಇದ್ರು. ಅಂಬರೀಷನು ಹಾಗೆ ನಗಿಸ್ತಾ, ಇತ್ಲ ಕಡೆ ವಿಷ್ಣು, ಮಧ್ಯದಲ್ಲಿ ನಾನು. ನನಗೆ ಐ ಆಮ್ ಅ ಲಾಫಿಂಗ್ ಗ್ಯಾಸ್ ಸ್ಮೆಲ್ ಮಾಡಿ ಬಂದಿರೋ ಜಾತಿನೇ. ನಾನು ಎಂಥದ್ದು ಅಂದರೆ, ನಾನೇ ಕೆಳಗೆ ಬಿದ್ದರೆ ನಾನೇ ಇಮ್ಯಾಜಿನ್ ಮಾಡ್ಕೊಂಡು ನಗ್ತೀನಿ. ನಾವು 3 ಜನ ನಗ್ತಾ ಇದ್ವಿ. ಭಾರ್ಗವ್ ಅವ್ರು ಹೇಳ್ತಾನೆ ಇದ್ರು 2 ಸತಿ 3 ಸತಿ, ಬಿಸಿಲು ಹೋಗ್ತಾ ಇತ್ತು, ಮತ್ತೆ ಬಿಸಿಲು ಬಂತು, ಬಿಸಿಲು ಹೋಯ್ತು. ಲಕ್ಷ್ಮಿ ಅವರೇ ಅಂತ ಒಂದು ಕೂಗಾಡಿದ್ರು. ಇವರಿಬ್ಬರನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಭಾರ್ಗವ್. ಇಷ್ಟಕ್ಕೂ ನಾನು ಪ್ರೊಡ್ಯೂಸರ್ ಬೇರೆ, ನಮ್ಗೆ ಅದೆಲ್ಲ ತೋಚಲ್ಲ. ಆರ್ಟಿಸ್ಟ್ ಅಲ್ಲಿ ನಿಂತಿರೋ ತನಕ ಹೇಗೆ ಸುಮ್ಮನೆ ನಗ್ತಾನೆ ಇದ್ದೀರಾ, ಇವ್ರು ನಗಿಸ್ತಾ ಇದ್ದಾರೆ, ಅವ್ರು ನಗಿಸಿದ್ರೆ ನೀವು ನಗ್ಬೇಕಾ, ಸುಮ್ಮನೆ ಇದೆ ವಿಷ್ಣು, ಸುಮ್ಮನೆ ಇದೆ ಅಂಬರೀಷ್. ಫೈಟ್ ಶೂಟಿಂಗ್ ಮಾಡಿದ್ರು. ಈಗಿನ ಕಾಲದ ಹೀರೋಸ್ ಏನಾದ್ರು ನಕ್ಕಿದ್ರೆ, ಏನಾದ್ರು ಮಾಡಿದ್ರೆ, ಯಾರಾದ್ರೂ ಕಂಟ್ರೋಲ್ ಮಾಡ್ರಿ ನೋಡ್ತೀನಿ ನಾನು. ಈಗೋ ಇರ್ಲಿಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ನೋಡಿದ್ರಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಒಂದು ಗಾಸಿಪ್ ಮಾತಾಡಲ್ಲ. ಯಾಕೆ ಅಷ್ಟು ಅವಸರ ಹೊರಟೋಗ್ಬಿಟ್ಟ ಗೊತ್ತಿಲ್ಲ ನಮಗೆ. ಏನು ಅರ್ಜೆಂಟು, ಏನು ಬೇಕಾಗಿತ್ತು, ನಾವು ಅದೇ ಅನ್ಕೊಳ್ಳೋದು.